ಬಲಿ ಪಡೆದ ಬುಲೆಟ್ ಯಾರದ್ದು? ಬಿಜೆಪಿಗೆ ಅಸ್ತ್ರ, ಕೈ ಸತ್ಯ ಶೋಧನೆ. ಯಾರ ಕಡೆಗೆ ತಿರುಗುತ್ತೆ ಬುಲೆಟ್? ಗುಂಡಿನ ಗುದ್ದಾಟ. ಬಳ್ಳಾರಿಯಲ್ಲಿ ಫೈರಿಂಗ್ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಚುರುಕಾಗಿ ನಡೀತಾ ಇದೆ. ಆದ್ರೆ ಫೈನಲ್ ಆಗಿ ಈಗ ಗೊತ್ತಾಗಬೇಕಾಗಿರುವಂತದ್ದು, ರಾಜಶೇಖರ್ ಅನ್ನುವಂತ ವ್ಯಕ್ತಿ ಸಾವನ್ನಪ್ಪನಲ್ಲ, ಕಾಂಗ್ರೆಸ್ ಕಾರ್ಯಕರ್ತ, ಯಾರ ಬಂದೂಕಿನಿಂದ ಹಾರಿದಂತ ಬುಲೆಟ್ ನಿಂದ ಆತ ಸಾವನ್ನಪ್ಪಿದ್ದು, ಆತನ ದೇಹ ಹೊಕ್ಕಿದಂತ ಗುಂಡು ಯಾರ ಬಂದೂಕಿನದ್ದು, ಯಾವ ವ್ಯಕ್ತಿಯ ಅಂಗರಕ್ಷಕನ ಬಂದೂಕಿನಿಂದ ಹಾರಿದ್ದು ಅನ್ನುವಂಥದ್ದು ಗೊತ್ತಾಗಬೇಕಾಗಿದೆ. ಪೊಲೀಸರ ತನಿಖೆಯಲ್ಲಿ ಸಿಕ್ಕಿದೆಯಾ ಮಹತ್ವದ ಕ್ಲೂ ಅನ್ನುವಂತ ಪ್ರಶ್ನೆ ಸಹಜವಾಗಿ ಇರುವಂಥದ್ದು. ಯಾಕೆಂದ್ರೆ ಪೊಲೀಸರು ತನಿಖೆ ಮಾಡ್ತಾ ಇರುವಂಥದ್ದೇ ಆ ಒಂದು ನಿಟ್ಟಿನಲ್ಲಿ. ಮೇಯ್ನ್ ಆಗಿ ಈ ಪ್ರಕರಣದಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅಂತ ಗೊತ್ತಾಗಬೇಕು ಅಂದ್ರೆ ಯಾರ ಬಂದೂಕಿನಿಂದ ಹಾರಿದೆ ಗುಂಡು ಅನ್ನುವಂಥದ್ದು ಗೊತ್ತಾಗಬೇಕಾಗಿದೆ. ಉದ್ದೇಶಪೂರ್ವಕ ಕೃತ್ಯನ ಅಥವಾ ಆಕಸ್ಮಿಕವ? ಗುಂಡು ಹಾರಿಸಿದ್ದು ಯಾರು, ಯಾಕೆ? ಬಿಜೆಪಿ ಕಾಂಗ್ರೆಸ್ ನಡುವೆ ಗುಂಡಿನ ಗುದ್ದಾಟ ಅಂತೂ ನಡೀತಾ ಇದೆ. ಬಿಜೆಪಿ ಅವರು ಹೇಳ್ತಾ ಇದ್ದಾರೆ ನಮ್ಮಿಂದ ಅಂತೂ ಆರಿಲ್ಲ. ಜನಾರ್ದನ್ ರೆಡ್ಡಿ ಅವರು ಹೇಳ್ತಾ ಇದ್ದಾರೆ ನಮ್ಮ ಅಂಗರಕ್ಷಕರಿಂದನೂ ಆಡಿಲ್ಲ, ನಮ್ಮ ಬಂದೂಕಿನಿಂದಲೂ ಕೂಡ ಯಾವುದೇ ಗುಂಡು ಹಾರಿಲ್ಲ. ಅದು ಖಾಸಗಿ ವ್ಯಕ್ತಿಯ ಅಂಗರಕ್ಷಕನ ಗುಂಡಿನಿಂದ ಹಾರಿರುವಂಥದ್ದು ಅನ್ನುವಂಥದ್ದನ್ನ ಕಾಂಗ್ರೆಸ್ ಕಾರ್ಯಕರ್ತರ ಕಡೆ ಬೊಟ್ಟು ಮಾಡಿ ಹೇಳ್ತಾ ಇರುವಂಥದ್ದು. ಅಂದ್ರೆ ಸತೀಶ್ ರೆಡ್ಡಿ ಅನ್ನುವಂಥ ವ್ಯಕ್ತಿಯ ಅಂಗರಕ್ಷಕನ ಬಂದೂಕಿನಿಂದ ಹಾರಿರುವಂಥದ್ದು ಅನ್ನುವಂಥ ಆರೋಪವನ್ನು ಅವ್ರು ಮಾಡ್ತಾ ಇದ್ದಾರೆ. ಅಂದ್ರೆ ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿ ಅನ್ನುವಂಥ ವ್ಯಕ್ತಿ, ಆತನ ಅಂಗರಕ್ಷಕರಿಂದ ಹಾರಿರುವಂಥದ್ದು ಅಂತ. ಇನ್ನು ಒಂದ್ ಕಡೆ ಅವರು ಕೂಡ ಆರೋಪ ಮಾಡ್ತಾ ಇದ್ದಾರೆ ಇಲ್ಲ ಜನಾರ್ದನ್ ರೆಡ್ಡಿ ಅವರ ಅಂಗರಕ್ಷಕರ ಕಡೆಯಿಂದ ಅಂತ. ಪೊಲೀಸರು ಸ್ಪಷ್ಟಪಡಿಸ್ತಾ ಇದ್ದಾರೆ ಇಲ್ಲಿ ಪ್ರಮುಖವಾಗಿ ಪೊಲೀಸರಿಂದ ಯಾವುದೇ ಗುಂಡು ಹಾರಿಲ್ಲ. ಆ ಗುಂಡು ಹೋಗಿರುವಂಥದ್ದು ಅಂಗರಕ್ಷಕರ ಬಂದೂಕಿನಿಂದ. ಆದ್ರೆ ಆ ಅಂಗರಕ್ಷಕ ಯಾರ ಕಡೆಯವನು? ಜನಾರ್ದನ್ ರೆಡ್ಡಿ ಕಡೆಯವರ ಅಥವಾ ಇಲ್ಲಿ ಭರತ್ ಮತ್ತೆ ಸತೀಶ್ ರೆಡ್ಡಿ ಇದಾರಲ್ಲ ಅವ್ರ ಕಡೆಯವರ ಅನ್ನುವಂಥದ್ರ ಬಗ್ಗೆ ಕ್ಲಾರಿಟಿ ಸಿಗ್ಬೇಕಷ್ಟೇ. ಇನ್ನು ಇದೆಲ್ಲದ್ರ ಬಗ್ಗೆನೂ ಕೂಡ ಸಂಪೂರ್ಣವಾದಂಥ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿಗಳು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತ ಚಿದಾನ್ ಪಟೇಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಇನ್ನು ನಮ್ಮ ಬಳ್ಳಾರಿಯ ಪ್ರತಿನಿಧಿ ಬಸವರಾಜ್ ಇದ್ದಾರೆ, ಹಾಗೆ ನಮ್ಮ ಪ್ರತಿನಿಧಿ ಮುನಿರಾಜು ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೂರು ಜನರಿಂದಲೂ ಕೂಡ ಅಪ್ಡೇಟ್ಸ್ ನ ಪಡ್ಕೊಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಅಪ್ಡೇಟ್ ಅನ್ನ ನೋಡ್ತಾ ಹೋಗೋಣ. ರಾಜಶೇಖರ್ ದೇಹ ಹೊಕ್ಕಿದ್ದಂತ 12mm ಗುಂಡು, ರಾಜಶೇಖರ್ ದೇಹವನ್ನ ಹೊಕ್ಕಿದ್ದು 12mm ಗುಂಡು. ಅದು ಮರಣೋತ್ತರ ಪರೀಕ್ಷೆಯ ಸಂದರ್ಭದಲ್ಲಿ 12mm ಗುಂಡು ಪತ್ತೆ ಆಗಿದೆ. ಆ 12mm ಗುಂಡು ಯಾವ ಬಂದೂಕಿನದ್ದು ಅನ್ನುವಂಥದ್ದು ಈಗ ಗೊತ್ತಾಗಬೇಕಾಗಿದೆ. ಯಾವ ಬಂದೂಕಿನಿಂದ 12mm ಬುಲೆಟ್ ಅನ್ನ ಯೂಸ್ ಮಾಡ್ತಾರೆ ಅನ್ನುವಂಥದ್ದು ಅದಂತೂ ಗೊತ್ತಾಗುತ್ತೆ. ಆದರೆ ಸುಮಾರು ಒಂದು 4 ಗನ್ಗಳಲ್ಲಿ ಅದೇ ರೀತಿಯಾದಂಥ 12mm ಬುಲೆಟ್ ಅನ್ನ ಯೂಸ್ ಮಾಡೋದಾದ್ರೆ ಆ ಬುಲೆಟ್ ಯಾವ ಗಂದು, ಆ ಬುಲೆಟಿಗೂ ಕೂಡ ಲೆಕ್ಕವನ್ನು ಕೊಡಬೇಕಾಗುತ್ತೆ. ಯಾವ ಬುಲೆಟ್ ಅಲ್ಲಿ ಅಂದ್ರೆ ಯಾವ ಗನ್ನಲ್ಲಿ ಎಷ್ಟು ಬುಲೆಟ್ ಅನ್ನ ಯೂಸ್ ಮಾಡಿದ್ರೆ, ಯಾವಾಗ ಯೂಸ್ ಮಾಡಿದ್ರೆ ಅದ್ರದ್ದು ಲೆಕ್ಕವನ್ನ ಕೂಡ ಕೊಡಬೇಕಾಗುತ್ತೆ. ಸೊ ಈಸಿಯಾಗಿ ಗೊತ್ತಾಗುತ್ತೆ ಯಾವ ಬಂದೂಕಿನಿಂದ ಹಾರಿದ್ದು ಅಂತ. 12mm ಸಿಂಗಲ್ ಬೋರ್ ಗುಂಡಿನ ಬಗ್ಗೆ ತನಿಖೆಯನ್ನ ಮಾಡಲಾಗ್ತಾ ಇದೆ. ಯಾವ ಗನ್ನಿಂದ ಗುಂಡು ಹಾರಿದೆ ಅಂತ ತನಿಖೆ ಮಾಡಲಾಗ್ತಾ ಇದೆ. ಗಾಲಿ ರೆಡ್ಡಿ, ನಾರಾ ರೆಡ್ಡಿ ಅಂಗರಕ್ಷಕರ ಗನ್ಗಳ ಪರಿಶೀಲನೆ ಮಾಡಲಾಗ್ತಾ ಇದೆ. ಅಂಗರಕ್ಷಕರ ಗನ್ಗಳ ಗುಂಡುಗಳ ಬಗ್ಗೆ ಪರಿಶೀಲನೆ ಮಾಡಲಾಗ್ತದೆ. ಬುಲೆಟ್ಗಳ ಬಗ್ಗೆ ಶಾಸಕ ನಾರಾ ಭರತ್ ರೆಡ್ಡಿ ಆಪ್ತನ ಅಂಗರಕ್ಷಕರು ಎಲ್ಲೋದ್ರು? ಸತೀಶ್ ರೆಡ್ಡಿ ಅಂತ ನಾನು ಹೇಳ್ತಾ ಇದ್ನಲ್ಲ, ಸತೀಶ್ ರೆಡ್ಡಿ ಭರತ್ ರೆಡ್ಡಿ ಆಪ್ತ. ಸತೀಶ್ ರೆಡ್ಡಿ ಖಾಸಗಿ ಗನ್ಮ್ಯಾನ್ಗಳು ನಾಪತ್ತೆ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಾಪತ್ತೆ ಆಗಿದ್ದಾರೆ ಅಂದ್ರೆ ಒಂದಂತೂ ಅನ್ಕೊಳ್ಬಹುದು, ಅವರೇ ಇರಬಹುದೇನೋ ಅಂತಾನೆ ಅನ್ಕೊಳ್ಬೇಕಾಗತ್ತೆ. ಮತ್ತೆ ತಪ್ಪು ಮಾಡಿಲ್ಲ ಅಂದ್ರೆ ಯಾಕಪ್ಪ ನಾಪತ್ತೆ ಆಗ್ಬೇಕು? ತಪ್ಪಿಸ್ಕೊಳ್ಳುವಂಥದ್ದೇನಿದೆ? ಇದು ಅವರದ್ದೇ ಸರ್ಕಾರ, ಅವರದ್ದೇ ಅಂದ್ರೆ ಗೊತ್ತಲ್ಲ ಯಾವ ರೀತಿಯಾಗಿ ನಡೆಯುತ್ತೆ ತನಿಖೆಗಳು ಒಮ್ಮೊಮ್ಮೆ ಅಂತ. ಇಂತಹ ಸಂದರ್ಭದಲ್ಲೂ ಕೂಡ ಯಾಕೆ ನಾಪತ್ತೆ ಆಗಿದ್ದಾರೆ ಅನ್ನುವಂಥ ಪ್ರಶ್ನೆ. ಶಾಸಕ ಭರತ್ ರೆಡ್ಡಿ ಆಪ್ತರಾಗಿರುವಂಥದ್ದು ಸತೀಶ್ ರೆಡ್ಡಿ. ಸತೀಶ್ ರೆಡ್ಡಿಯ 4 ಜನ ಅಂಗರಕ್ಷಕರು ಬಂದಿದ್ದಂತೆ ಅಲ್ಲಿಗೆ. 4 ಜನ ಅಂಗರಕ್ಷಕರು ಸತೀಶ್ ರೆಡ್ಡಿಗೆ. ಮೊನ್ನೆ ಹೇಳ್ತಾ ಇದ್ರಲ್ಲ ಶ್ರೀರಾಮುಲು ಅವರು, ಅವರ ಅಂಗರಕ್ಷಕರಿಂದಲೇ ಆಗಿರುವಂಥ ಎಡವಟ್ಟು ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. ಕಾದ್ ನೋಡ್ಬೇಕು ಅವರಿಂದನೇ ಆಗಿರುವಂಥದ್ದ ಅಂತ. ಬಿಕಾಸ್ ಸತೀಶ್ ರೆಡ್ಡಿಯ ಅಂಗರಕ್ಷಕರು ನಾಪತ್ತೆ ಆಗಿದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಬಳ್ಳಾರಿಯ ಪ್ರತಿನಿಧಿ ಬಸವರಾಜ್ ಇದ್ದಾರೆ. ಬಸವರಾಜ್, ಇಲ್ಲಿ ಸತೀಶ್ ರೆಡ್ಡಿ ಆಪ್ತರ ಮೇಲೆ ಅಂದ್ರೆ ಅಂಗರಕ್ಷಕರ ಮೇಲೆ ಅನುಮಾನ ಬರ್ತಾ ಇರುವಂತದ್ದು. ಭರತ್ ರೆಡ್ಡಿಯ ಆಪ್ತ ಸತೀಶ್ ರೆಡ್ಡಿ ಅವರ ಅಂಗರಕ್ಷಕರು ನಾಪತ್ತೆ ಆಗಿದ್ದಾರೆ ಅಂದ್ರೆ ಏನ್ ಅನ್ಕೊಳ್ಬೇಕು? ಇದನ್ನ ತಪ್ಪು ಮಾಡಿದ್ದಾರೆ ಆ ಕಾರಣಕ್ಕೆ ಅಂತ ಅನ್ಕೊಳ್ಬೇಕಾ, ಅಥವಾ
ಪೊಲೀಸರು ನಮ್ಮನ್ನೆಲ್ಲಿ ಗುರಿಪಡಿಸ್ಬಿಡ್ತಾರೆ ಅಥವಾ ತನಿಖೆಗೆ ಒಳಪಡಬೇಕಾಗತ್ತೆ, ನಮ್ದೇನೋ ಒಂದು ತಪ್ಪು ಅದು ಗೊತ್ತಾಗ್ಬಿಡುತ್ತೆ ಅನ್ನುವಂಥ ಒಂದು ರೀಸನ್ಸ್ಗಳಿದೆಯಾ ಏನು ಅಂತ ನೋಡಬೇಕು. ಯಾವ ರೀತಿಯಾಗಿ ತನಿಖೆ ಆಗ್ತದೆ ಈಗ? ಪೃಥ್ವಿರಾಜ್, ಬಳ್ಳಾರಿಯ ರಾಜಕೀಯ ಸಂಘರ್ಷಕ್ಕೆ ಓರ್ವ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಏನು ಗುಂಡೇಟಿಗೆ ಬಲಿಯಾಗಿರ್ತಕ್ಕಂಥದ್ದು, ಆತನ ದೇಹದೊಳಗಡೆ ಹೋಗಿರ್ತಕ್ಕಂಥ ಬುಲೆಟ್ ಯಾರಿಗೆ ಸೇರಿದ್ದನ್ನೋದು ಕೂಡ ಇಲ್ಲಿ ಕ್ಷಣಕ್ಕೂ ಕೂಡ ಹೊಸ ತಿರುವನ್ನು ಕೂಡ ಪಡೆದುಕೊಳ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಈಗಾಗಲೇ ನಿನ್ನೆ ಮರಣೋತ್ತರ ಪರೀಕ್ಷೆ ಕೂಡ ಆಗಿರ್ತಕ್ಕಂಥದ್ದು. ಮರಣೋತ್ತರ ಪರೀಕ್ಷೆಯಲ್ಲಿ ಕೂಡ ಆತನ ದೇಹದೊಳಗಡೆ 12mm ಬುಲೆಟ್ ಕೂಡ ಹೋಗಿರ್ತಕ್ಕಂಥದ್ದು. ಈಗಾಗಲೇ ಆ ಬುಲೆಟ್ನ ವಾರ್ಡ್ ಕೂಡ ಆತನ ದೇಹದೊಳಗಡೆ ಪತ್ತೆಯಾಗಿರ್ತಕ್ಕಂಥದ್ದು. ಇದು ಖಾಸಗಿಯ ಗನ್ಮ್ಯಾನ್ಗಳ ಬುಲೆಟ್ ಅನ್ನೋದು ಕೂಡ ಈಗಾಗಲೇ ಪೊಲೀಸರ ಪ್ರಾಥಮಿಕ ತನಿಖೆಯಿಂದ ಕೂಡ ಗೊತ್ತಾಗಿರ್ತಕ್ಕಂಥದ್ದು. ಯಾಕಂದರೆ ಪೊಲೀಸರು ಕೂಡ ದೃಢಪಡಿಸಿರ್ತಕ್ಕಂಥದ್ದು. ಪೊಲೀಸರು ಕೂಡ ಆ ಒಂದು ಪರಿಸ್ಥಿತಿಯನ್ನು ಹತೋಟಿ ತೆಗೆದುಕೊಳ್ಳಿಕ್ಕೆ ಪೊಲೀಸರು ಕೂಡ ಗಾಳಿಯಲ್ಲಿ ಗುಂಡನ್ನು ಕೂಡ ಹಾರಿಸಿರ್ತಕ್ಕಂಥದ್ದು. ಆದರೆ ಪೊಲೀಸರು ಆ ಒಂದು ಆತನ ದೇಹದೊಳಗಡೆ ಇರತಕ್ಕಂಥದ್ದು ಪೊಲೀಸರ ಗುಂಡೇಟಲ್ಲ, ಬದಲಿಗೆ ಖಾಸಗಿ ಅಂಗರಕ್ಷಕರ ಬಂದೂಕಿನಿಂದ ಹೋಗಿರ್ತಕ್ಕಂಥ ಗುಂಡೇಟ್ ಅನ್ನೋದು ಕೂಡ ಪೊಲೀಸರು ಕೂಡ ಹೇಳಿರ್ತಕ್ಕಂಥದ್ದು. ಈಗಾಗಲೇ ಯಾವಾಗ ಘಟನೆ ಆಗ್ತಾ ಇದ್ದಂತೆ ಸತೀಶ್ ರೆಡ್ಡಿ ಅವರ 4 ಏನು ಖಾಸಗಿ ಅಂಗರಕ್ಷಕರಿದ್ದರು, ಅವರ ಗನ್ನನ್ನು ಕೂಡ ಈಗಾಗಲೇ ಪೊಲೀಸರು ಕೂಡ ಜಪ್ತಿ ಮಾಡಿಕೊಂಡು FSL ಕೂಡ ಕಳಿಸಿದರನ್ನ ಮಾಹಿತಿ ಕೂಡ ಸಿಗ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಮರಣೋತ್ತರ ಪರೀಕ್ಷೆಯಲ್ಲಿ ಸಿಕ್ಕಿರ್ತಕ್ಕಂಥ ರಾಜಶೇಖರ ದೇಹಗಳಿರ್ತಕ್ಕಂಥ ಸಿಂಗಲ್ ಡೋರ್ ವಾರ್ಡ್ ಏನಿತ್ತು ಅದನ್ನು ಕೂಡ FSL ಕೂಡ ಈಗ ಕಳಿಸಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಮತ್ತೊಂದು ಕಡೆ ತನಿಖೆ ಕೂಡ ಚುರುಕುಗೊಂಡಿರ್ತಕ್ಕಂಥದ್ದು. ಈಗ ಸತೀಶ್ ರೆಡ್ಡಿ ಅವರ ಏನು ಖಾಸಗಿಯ 4 ಜನ ಅಂಗರಕ್ಷಕರು ಕೂಡ ತಲೆಮರೆಸಿಕೊಂಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಅವರಿಗಾಗಿ ಒಂದು ತಂಡವನ್ನು ಕೂಡ ರಚನೆ ಆಗಿರ್ತಕ್ಕಂಥದ್ದು. ಅವರನ್ನು ವಿಚಾರಣೆಗಾಗಿ ಅವರನ್ನು ವಶಕ್ಕೆ ತೆಗೆದುಕೊಳ್ಳಿಕ್ಕೆ ಕೂಡ ಈಗ ಪೊಲೀಸರು ಕೂಡ ಮುಂದಾಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ ಪೃಥ್ವಿರಾಜ್. ಯಾಕೆಂತಂದರೆ ಇಲ್ಲಿ ಸಾಕಷ್ಟು ಆರೋಪ ಪ್ರತ್ಯಾರೋಪಗಳು ಕೂಡ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಯಾಕೆಂತಂದರೆ ಇದು ನೇರವಾಗಿ BJP ಕೂಡ ಆರೋಪ ಮಾಡ್ತಾ ಇರ್ತಕ್ಕಂಥದ್ದು. ಇದು ಸತೀಶ್ ರೆಡ್ಡಿ ಅವರ ಏನು ಅಂಗರಕ್ಷಕರು ನಾಪತ್ತೆ ಅನ್ನುವಂಥದ್ದನ್ನ ನೋಡ್ತಾ ಇದ್ವಲ್ಲ ಬಸವರಾಜ್, ಅವರ ಜೊತೆ ಇದ್ದಂತ ಬಂದೂಕುಗಳ ಜೊತೆ ನಾಪತ್ತೆನಾ, ಅದನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು, ಆದ್ರೆ ಅವ್ರುಗಳು ಮಾತ್ರ ನಾಪತ್ತೆನಾ? ಇಲ್ಲ, ಅವರ ಬಂದೂಕುಗಳನ್ನು ಕೂಡ ಈಗಾಗಲೇ ವಶಕ್ಕೆ ಪಡೆದುಕೊಂಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಅವುಗಳನ್ನು FSL ಕೂಡ ಕಳಿಸಿರ್ತಕ್ಕಂಥದ್ದು. ಅವರ ಬಂದೂಕಿನಿಂದ ಎಷ್ಟು ಬುಲೆಟ್ಗಳು ಕೂಡ ಏರ್ ಫೈರಲ್ಲಿ ಬಂದಿರತಕ್ಕಂಥದ್ರ ಬಗ್ಗೆ ಕೂಡ ಅಧಿಕಾರಿಗಳು ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಕೇವಲ ಖಾಸಗಿಯ ಅಂಗರಕ್ಷಕರ ಬಂದೂಕುಗಳು ಮಾತ್ರ ಅಲ್ಲ, ಯಾರ್ಯಾರಿಗೆ ಸರ್ಕಾರದಿಂದ ಭದ್ರತೆಯನ್ನು ಕೊಟ್ಟಿದ್ರು ಆ ಒಂದು DR ಕಾನ್ಸ್ಟೇಬಲ್ಗಳ ಏನು ಬಳಕೆ ಮಾಡ್ತಕ್ಕಂಥ ಬಂದೂಕುಗಳನ್ನು ಕೂಡ ಅವತ್ತು ರಾತ್ರಿನೇ ಅಂದರೆ ಮೊನ್ನೆ ರಾತ್ರಿನೇ ಅವತ್ತು ಈಗಾಗಲೇ DR ಅಲ್ಲಿ ಇರ್ತಕ್ಕಂಥ ಏನು ಶಸ್ತ್ರಾಗಾರ ಏನಿದೆ, ಹಾರ್ಮೋನ್ ಇದೆ, ಅಲ್ಲಿ ಅವುಗಳನ್ನು ಕೂಡ ವಶಕ್ಕೆ ಪಡೆದುಕೊಂಡು ಯಾರ್ಯಾರಿಗೆ ಬುಲೆಟ್ ಎಷ್ಟೆಷ್ಟು ಕೊಟ್ಟಿದ್ವಿ, ಆ ಬುಲೆಟ್ಗಳನ್ನು ಬಳಕೆ ಆಗಿದಾವೆ, ಆ ಬುಲೆಟ್ಗಳು ಹಂಗೆ ಇದೆ ಅನ್ನೋದು ಕೂಡ ಪರಿಶೀಲನೆ ಮಾಡ್ತಕ್ಕಂಥದ್ದು. ಅವೆಲ್ಲವನ್ನು ಕೂಡ ಅಂದರೆ ಭರತ್ ರೆಡ್ಡಿ ಅವರ ಸರ್ಕಾರಿ ಗನ್ಮ್ಯಾನ್ ಆಗಿರ್ಬೋದು, ಅದರಲ್ಲೂ ಕೂಡ ಜನಾರ್ದನ್ ರೆಡ್ಡಿ ಅವರ ಸರ್ಕಾರಿ ಗನ್ಮ್ಯಾನು, ಸೋಮಶೇಖರ್ ರೆಡ್ಡಿ, ಶ್ರೀರಾಮುಲು ಅವರ ಎಲ್ಲ ಸರ್ಕಾರಿ ಗನ್ಗಳನ್ನು ಕೂಡ ವಶಕ್ಕೆ ಪಡೆದುಕೊಂಡು ಪರಿಶೀಲನೆ ಕೂಡ ಮಾಡಿರ್ತಕ್ಕಂಥದ್ದು. ಅವೆಲ್ಲವೂ ಕೂಡ ಸರಿಯಾಗಿರ್ತಕ್ಕಂಥದ್ದು. ಆದರೆ ಇಲ್ಲಿ ಬಳಕೆ ಆಗಿರ್ತಕ್ಕಂಥದ್ದು ಖಾಸಗಿ ಅಂಗರಕ್ಷಕರ ಬುಲೆಟ್ ಅನ್ನೋದು ಕೂಡ ಈಗ ಸಾಬೀತಾಗಿರ್ತಕ್ಕಂಥದ್ದು. ಇದು ಯಾರ ಬುಲೆಟ್, ಯಾವ ಖಾಸಗಿಯ ಅಂಗರಕ್ಷಕನ ಬುಲೆಟ್ ಅನ್ನೋದು ಕೂಡ ಸ್ಪಷ್ಟವಾಗಬೇಕಾಗಿದೆ ಪೃಥ್ವಿರಾಜ್. ನೋಡೋಣ ಅದ್ರ ಬಗ್ಗೆ ಯಾವ ರೀತಿಯ ಮಾಹಿತಿ ಸಿಗುತ್ತೆ ಅಂತ. ಇನ್ನ ಬಳ್ಳಾರಿಯಲ್ಲಿ ಗುಂಡೇಟಿನ ಪ್ರಕರಣದ ತನಿಖೆ ಅಂತೂ ಚುರುಕಾಗಿ ನಡೀತಾ ಇದೆ. ಬೆಂಗಳೂರಿನ FSL ಗೆ ಗನ್ನು ಮತ್ತು ಬುಲೆಟ್ ಗಳನ್ನ ರವಾನೆ ಮಾಡಲಾಗಿದೆ. 5 ಗನ್ಗಳನ್ನ ವಶಕ್ಕೆ ಪಡೆದಿರುವಂತದ್ದು ಪೊಲೀಸರು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರತಿ ವಿಡಿಯೋಗಳನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ ಪೊಲೀಸರು. ಅದ್ರಲ್ಲಿ ಏನಾದ್ರೂ ಮಾಹಿತಿ ಸಿಗಬಹುದಾ ಅಂತ. ಯಾಕೆಂದ್ರೆ ಫೈರ್ ಆಯ್ತಲ್ಲ ಆ ಬುಲೆಟ್, ಅದಕ್ಕೆ ಏನಾದ್ರೂ ವಿಡಿಯೋ ರೆಕಾರ್ಡ್ಸ್ಗಳು ಸಿಗಬಹುದಾ ಅಂತ ಪರಿಶೀಲನೆ ಮಾಡ್ತಾ ಇದ್ದಾರೆ. ಸುಮಾರು 30ಕ್ಕೂ ಹೆಚ್ಚು ವಿಡಿಯೋಗಳ ಸಂಗ್ರಹ ಆಗಿದೆ. ಗಲಾಟೆ ವೇಳೆ ಯಾರ ಗನ್ ಬಳಕೆ ಆಗಿದೆ, ಯಾರ ಗನ್ನಿಂದ ಬುಲೆಟ್ ಹಾರಿದೆ, ರಾಜಶೇಖರ್ ದೇಹಕ್ಕೆ ಹೊಕ್ಕಿದಂತ ಬುಲೆಟ್ ಯಾರ ಗನ್ನಿಂದ ಬಂದಂತ ಬುಲೆಟ್ ಅನ್ನುವಂಥದ್ದು ಗೊತ್ತಾಗಬೇಕಾಗಿರುವಂಥದ್ದು. ಯಾವ ಗನ್ನಿಂದ ಫೈರ್ ಆಗಿದೆ ಅಂತ ಪರಿಶೀಲನೆ ಮಾಡಲಾಗ್ತದೆ. ಗುಂಪಿನಲ್ಲಿ ಅಕ್ರಮ ಗನ್ ಬಳಕೆ ಆಗಿರುವಂತ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಇದರ ಬಗ್ಗೆನೂ ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ ಪೊಲೀಸರು. ರಾಜಶೇಖರ್ ದೇಹದಲ್ಲಿ ಪತ್ತೆಯಾದಂತ ಗುಂಡು FSLಗೆ ಕಳಿಸಲಾಗಿದೆ. ಬೆಂಗಳೂರಿನ ಮಡಿವಾಳ FSL ಕೇಂದ್ರಕ್ಕೆ ರವಾನೆ ಮಾಡಲಾಗಿದೆ. ಗುಂಡು ಹಾರಿಸಿದ ವೇಳೆ ಹಾರಿರುವಂತಹ ಕ್ಯಾಬ್ಗಳನ್ನ ಕೂಡ ವಶಕ್ಕೆ ಪಡೆಯಲಾಗಿರುವಂಥದ್ದು. ಗನ್ ಮಾರ್ಕ್, ದೇಹದಲ್ಲಿ ಸಿಕ್ಕ ಗುಂಡಿನ ಬಗ್ಗೆ ತಾಳಿಯನ್ನು ಹಾಕಲಾಗ್ತಾ ಇದೆ. 2 ಮಾರ್ಕ್ ಮ್ಯಾಚ್ ಆದ್ರೆ ಗನ್ ಮೂಲ ಪತ್ತೆ ಆಗುತ್ತೆ. FSL ನಲ್ಲಿ ಗುಂಡು, ಕ್ಯಾಪ್ ಮತ್ತೆ ಗನ್ ಮಾರ್ಕ್ ಪರಿಶೀಲನೆಯನ್ನ ಮಾಡಲಾಗ್ತಾ ಇರುವಂಥದ್ದು. ಫೊರೆನ್ಸಿಕ್ ಲ್ಯಾಬ್ನಲ್ಲಿ ಆ ಗುಂಡಿನ ವಿಚಾರ, ಯಾವ ಬಂದೂಕಿನಿಂದ ಹಾರಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನೆಯನ್ನ ಮಾಡುವಂಥ ಕೆಲಸ ಆಗ್ತಾ ಇದೆ. ಅದನ್ನೇ ಹೇಳ್ತಾ ಇದ್ನಲ್ಲ, ಇದೇನು ಬ್ರಹ್ಮವಿದ್ಯೆ ಅಲ್ಲ.
ಕಂಡುಹಿಡಿಲಿಕ್ಕೆ ಆಗೋದಿಲ್ಲ ಅನ್ನೋದಕ್ಕೆ ಬೇಗನೆ ಕಂಡುಹಿಡಿಬಹುದು. FSL ಕಳಿಸಿದ್ದಾರೆ, ರಿಪೋರ್ಟು ಕೂಡ ಬೇಗನೆ ಸಿಗುತ್ತೆ, ಇಲ್ಲ ಅಂತಲ್ಲ. ಆದರೆ ಆ ತನಿಖೆಯನ್ನ ಯಾವ ರೀತಿಯಾಗಿ ಫಾಸ್ಟಾಗಿ ಮಾಡ್ತಾರೆ, ಯಾವುದೇ ಒತ್ತಡ ಇಲ್ಲದೆ ಅನ್ನುವಂಥದ್ದು ಬಂದರೆ ಮಾತ್ರ ಬೇಗ ರಿಸಲ್ಟ್ ಸಿಗುತ್ತೆ. ಅಕಸ್ಮಾತ್ ಈ ಒಂದು ತನಿಖೆ ಅವರಿಗೆ ಬೇಕಾದ ರೀತಿಯಲ್ಲಿ ಸಿಗದೇ ಇದ್ದಾಗ ಒತ್ತಡಗಳು ಸಹಜವಾಗಿ ಕ್ರಿಯೇಟ್ ಆಗ್ತವೆ. ಒತ್ತಡಗಳು ಕ್ರಿಯೇಟ್ ಆದರೆ ಬರುವಂಥ ರಿಪೋರ್ಟು ಕೂಡ ಡಿಲೇ ಆಗುತ್ತೆ. ಯಾಕೆಂದರೆ ಯಾರಿಗಾದರೂ ಒಬ್ರಿಗೆ ಅದು ಅಸ್ತ್ರ ಆಗ್ಬಿಡುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ. ಸೊ ಹೀಗಾಗಿ ಇಷ್ಟೊತ್ತಿಗೆ ಏನಾದರೂ BJPಯ ಜೊತೆಯಲ್ಲಿರುವಂಥ ಅಂಗರಕ್ಷಕರ ಗನ್ನಿಂದ ಬುಲೆಟ್ ಹಾರಿದೆ ಅನ್ನೋದೇ ಆಗಿದ್ದಿದ್ರೆ ರಿಪೋರ್ಟ್ ಬಂದಿರೋದೋ ಏನೋ ಅನ್ನುವಂಥ ಪ್ರಶ್ನೆಗಳು ಬರ್ತಾ ಇದ್ದಾವೆ. ಬಳ್ಳಾರಿ ಗುಂಡಿನ ಕಾಳಗ ಒಟ್ಟು 23 ಮಂದಿಯನ್ನ ವಶಕ್ಕೆ ಪಡೆಯಲಾಗಿದೆ. ಆ ಗಲಾಟೆ ಆಯ್ತಲ್ಲ, ಆ ಗಲಾಟೆಗೆ ಸಂಬಂಧಪಟ್ಟಂತೆ 23 ಮಂದಿಯನ್ನ ವಶಕ್ಕೆ ಪಡೆಯಲಾಗಿದೆ. 23 ಮಂದಿಯಲ್ಲಿ 13 ಮಂದಿ ವಿಡಿಯೋದಲ್ಲಿರುವಂಥವರು. 23 ಮಂದಿಯನ್ನ ವಶಕ್ಕೆ ಪಡೆಯಲಾಗಿದೆಯಲ್ಲ, ಅದರಲ್ಲಿ 13 ಜನ ವಿಡಿಯೋದಲ್ಲಿದ್ದಂಥವ್ರು, ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಸಿಕ್ಕಾಕೊಂಡಿರುವಂಥವ್ರು. ರೆಡ್ಡಿ ಮನೆ ಬಳಿ ಗಲಾಟೆ ವೇಳೆ ಸ್ಥಳದಲ್ಲಿದ್ದಂಥ 13 ಮಂದಿ. ಕಾನೂನು ಪ್ರಕಾರ ಕ್ರಮ ಜರುಗಿಸಲಿಕ್ಕೆ ಪೊಲೀಸರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ವಿಡಿಯೋಗಳ ಪರಿಶೀಲನೆಗೆ ವಿಶೇಷ ತಂಡವನ್ನು ಕೂಡ ರಚನೆ ಮಾಡಲಾಗಿದೆ. ಉಳಿದವರ ಪತ್ತೆಗೆ ಮುಂದುವರೆದಿದೆ ಶೋಧ. ಉಳಿದವರನ್ನ ಪತ್ತೆ ಹಚ್ಚಲಿಕ್ಕೆ ಶೋಧವನ್ನು ಮಾಡಲಾಗ್ತದೆ. ಈಗ ಮೇನ್ಲಿ 23 ಜನರ ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡಲಾಗ್ತದೆ. ಅದರಲ್ಲಿ 13 ಜನ ವಿಡಿಯೋದಲ್ಲಿ ಇದ್ದಂಥವ್ರು. 6 FIR ಆಗಿದೆ ಈ ಪ್ರಕರಣದಲ್ಲಿ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ನಮ್ಮ ಜೊತೆ ನೇರ ಸಂಪರ್ಕದಲ್ಲೇ ಇದ್ದಾರೆ. ಮುನಿಯಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ವಲ್ಲ, ನಾಗಲೇ ಹೇಳ್ತಾ ಇದ್ದೆ, ಬ್ರಹ್ಮವಿದ್ಯೆ ಅಲ್ಲ, ಯಾವ ಬಂದೂಕಿನಿಂದ ಬುಲೆಟ್ ಹಾರಿದೆ ಅನ್ನುವಂಥದ್ದನ್ನ ಪತ್ತೆ ಹಚ್ಚಲಿಕ್ಕೆ. ಬಿಕಾಸ್ ಪ್ರತಿಯೊಂದು ಬುಲೆಟ್ಗೂ ಕೂಡ ಲೆಕ್ಕ ಕೊಡಬೇಕಲ್ವಾ, ಎಲ್ಲಿ ಯೂಸ್ ಮಾಡಲಾಗಿದೆ, ಅಕಸ್ಮಾತ್ ಮಿಸ್ ಆಗಿದ್ರೆ ಎಲ್ಲಿ ಯೂಸ್ ಮಾಡಲಾಗಿದೆ, ಯಾಕೆ ಯೂಸ್ ಮಾಡಲಾಗಿದೆ ಅನ್ನುವಂಥದ್ದನ್ನ ಲೆಕ್ಕ ಕೊಡಬೇಕು. ಇಲ್ಲಿ ಏನಾದರೂ ಒತ್ತಡ ಇರುವಂತ ಸಂದರ್ಭದಲ್ಲಿ ಆ ರಿಪೋರ್ಟ್ ಬರೋದು ಡಿಲೇ ಆಗುತ್ತೆ ಅಂತ ಹೇಳ್ತಾ ಇದ್ದೆ, ಹೌದಾ? ಖಂಡಿತ ಪೃಥ್ವಿ, ಯಾಕಂದ್ರೆ ಯಾವುದೇ ರೀತಿಯ ಒಂದು ಗನ್ ಆಗಲಿ ಅಥವಾ ಬಂದೂಕಾಗಲಿ ಫೈರ್ ಮಾಡಿದ ಸಂದರ್ಭದಲ್ಲಿ ಪ್ರತಿಯೊಂದು ಬುಲೆಟ್ಗೂ ಕೂಡ ಒಂದು ಲೆಕ್ಕ ಇರುತ್ತೆ. ಅದನ್ನು ಸುಮಾರು 3-4 ಗನ್ಗಳು ಏಕಕಾಲದಲ್ಲಿ ಒಂದು ಫೈರಿಂಗ್ ಆದರೂ ಕೂಡ ಯಾವ ಬುಲೆಟಿಂದ ಯಾವ ಗನ್ನಿಂದ ಯಾವ ಬುಲೆಟ್ ಆರಿದೆ ಅನ್ನೋದು ಕೂಡ ನಿಖರವಾಗಿ ಪತ್ತೆ ಮಾಡಬಹುದು. ಅಷ್ಟೊಂದು ನಿಖರವಾಗಿ ಪತ್ತೆ ಮಾಡೋದಕ್ಕೆ ಕೂಡ FSL ಸಾಧ್ಯತೆ ಇದೆ. ಆದರೆ ಈ ಒಂದು ಪ್ರಕರಣದಲ್ಲಿ ಕೂಡ ಇದುವರೆಗೆ ಯಾವ ಗನ್ನಿಂದ ಬುಲೆಟ್ ಆರಿದೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಮಾಹಿತಿ ಸಿಗದೇ ಇರ್ಬೋದು. ಆದರೆ ಅದನ್ನು FSLಗೆ ರವಾನೆ ಮಾಡಿ ಅದನ್ನು ಪರಿಶೀಲನೆ ಮಾಡ್ತಾರೆ. ಯಾಕಂದರೆ ಮೃತ ರಾಜಶೇಖರ್ ಏನಿದ್ರೆ ಆತನ ಬಾಡಿಯಲ್ಲಿರುವಂಥ ಗುಂಡು ಇರ್ಬೋದು, ಮತ್ತೆ ಅಲ್ಲಿ ಕೆಲವು ಗುಂಡು ಹಾರಿದ ಸಂದರ್ಭದಲ್ಲಿ ಕ್ಯಾಪ್ ಕೂಡ ಹಾರುತ್ತೆ. ಆ ಒಂದು ಪತ್ತೆಯಾಗಿರುವಂಥ ಕ್ಯಾಪ್ಗಳನ್ನು ಕೂಡ ವಶಕ್ಕೆ ಪಡಿತಾರೆ. ನಂತರ ಆ ಒಂದು ಗುಂಡು ಹಾರಿರುವಂಥ ಗನ್ ಏನಿದೆ ಆ ಒಂದು ಗನ್ಗಳನ್ನು ಕೂಡ ವಶಕ್ಕೆ ಪಡೆದು ಅದನ್ನು ಪರಿಶೀಲನೆ ಮಾಡಿದಾಗ ಅಲ್ಲಿ ಮಾರ್ಕ್ ಕೂಡ ಆಗಿರುತ್ತೆ. ಯಾಕಂದರೆ ಯಾವುದೇ ಗುಂಡು ಫೋರ್ಸ್ ಆಗಿ ಹೊರಗಡೆ ಬಂದ ಸಂದರ್ಭದಲ್ಲಿ ಅದ್ರ ಮೇಲೆ ಒಂದು ಮಾರ್ಕ್ ಕೂಡ ಬಿದ್ದಿರುತ್ತೆ. ನಂತರ ಕ್ಯಾಪ್ನಲ್ಲಿ ಕೂಡ ಮಾರ್ಕ್ ಇರುತ್ತೆ, ಮತ್ತೆ ಗನ್ನಲ್ಲಿ ಕೂಡ ಮಾರ್ಕ್ ಇರುತ್ತೆ. ಈ ಎಲ್ಲವನ್ನು ಕೂಡ ಮ್ಯಾಚ್ ಮಾಡಿದಾಗ ಇಂಥದೇ ಗನ್ನಿಂದ ಫೈರ್ ಆಗಿದೆ ಅನ್ನೋದು ಕೂಡ ಕನ್ಫರ್ಮ್ ಆಗಿ ಸಿಗುತ್ತೆ. ಅದರಿಂದ ಸದ್ಯಕ್ಕೆ ಇಲ್ಲಿಗ ಏನು ಬಳ್ಳಾರಿ ಗಲಾಟೆಗೆ ಸಂಬಂಧಪಟ್ಟಂತೆ ಅಲ್ಲಿ ಸಿಕ್ಕಿರುವಂಥ ಗುಂಡುಗಳಿರ್ಬೋದು, ಮತ್ತೆ ಕ್ಯಾಪ್ ಇರ್ಬೋದು, ಮತ್ತೆ ಎಲ್ಲ ಗನ್ಗಳನ್ನು ಕೂಡ ವಶಕ್ಕೆ ಪಡೆದು ಅದನ್ನು ಪೊಲೀಸರು ಪರಿಶೀಲನೆ ಮಾಡಿದರೆ ಇವತ್ತು ಬಹುಶಃ ಅದನ್ನು FSLಗೆ ರವಾನೆ ಮಾಡಿ ಇಲ್ಲಿ ಅಧಿಕೃತವಾಗಿ ತನಿಖೆಯನ್ನು ಮಾಡಿದಾಗ ಅಲ್ಲಿ ಇಂಥದೇ ಒಂದು ಗನ್ನಿಂದ ಗುಂಡು ಹಾರಿದೆ ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟವಾದ ಒಂದು ಮಾಹಿತಿ ಕೂಡ ಸಿಗುತ್ತೆ. ಇನ್ನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈವರೆಗೆ ಒಟ್ಟು ಸುಮಾರು 23 ಮಂದಿಯನ್ನು ಪೊಲೀಸರು ವಶಕ್ಕೆ ಪಡೆದು ಒಂದು ವಿಚಾರಣೆ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ 13 ಮಂದಿ ವಿಡಿಯೋದಲ್ಲಿರುವಂಥ ವ್ಯಕ್ತಿಗಳು ಅನ್ನೋದು ಕೂಡ ಗೊತ್ತಾಗಿದ್ದು, ಅವರು ಯಾವ ರೀತಿ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಮತ್ತೆ ಅವರು ಏನು ಗಲಾಟೆಯಲ್ಲಿ ನೇರವಾಗಿ ಭಾಗಿಯಾಗಿದ್ರ ಇಲ್ವಾ ಅನ್ನೋದ್ರ ಬಗ್ಗೆ ಸಾಕ್ಷಿಗಳನ್ನು ಕೂಡ ಕಲೆ ಹಾಕಿದ್ದು ಅವರ ಮೇಲೆ ಕಾನೂನು ಕ್ರಮ ಕೈ ಕೂಡ ಜರುಗಿಸೋದಕ್ಕೆ ಈಗ ಪೊಲೀಸ್ ಇಲಾಖೆಯಿಂದ ಸಿದ್ಧತೆ ನಡೀತಾ ಇರೋದು. ಯಾಕಂದ್ರೆ ಈ ಒಂದು ಗಲಭೆ ಒಂದು ಕಡೆ ಪೊಲೀಸರಿಗೆ ಒಂದು ದೊಡ್ಡ ತಲೆ ಬಿಸಿಯನ್ನು ತಂದುಕೊಟ್ಟಿದ್ರೆ, ಮತ್ತೊಂದು ಕಡೆ ರಾಜಕೀಯವಾಗಿ ಕೂಡ ಸಾಕಷ್ಟು ಒಂದು ದಾಳ ಆಗಿರೋದು. ಅದರಿಂದ ಪೊಲೀಸ್ ಇಲಾಖೆಯಿಂದ ಇದ್ರ ಬಗ್ಗೆ ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ಮಾಡಿ ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಮತ್ತೆ ಯಾರ ಗನ್ನಿಂದ ಗುಂಡು ಆರಿದೆ ಅನ್ನೋದ್ರ ಬಗ್ಗೆ ನಿಖರವಾಗಿ ಮಾಹಿತಿಯನ್ನು ಕೂಡ ಕಲೆ ಹಾಕುವ ಸಲುವಾಗಿ FSL ಮತ್ತೆ ಏನು ಸೋಕೋ ಟೀಮ್ನವರು ಕೂಡ ಪರಿಶೀಲನೆ ಮತ್ತು ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತು ಈ ಒಂದು ವಿಡಿಯೋದಲ್ಲಿರುವಂಥ ಪ್ರತಿಯೊಬ್ಬರನ್ನು ಕೂಡ ಪತ್ತೆ ಮಾಡಿ ಅವರನ್ನು ಏನು ಕಾನೂನು ರೀತಿಯ ಕ್ರಮ ಜರುಗಿಸೋದಕ್ಕೂ ಬೇಕಾದಂಥ ಒಂದು ಸಿದ್ಧತೆಯನ್ನು ಈಗ ನಡೀತಾ ಇದೆ. ಪೃಥ್ವಿ, ಯಾವ ಗನ್ನಿಂದ ಬುಲೆಟ್ ಹಾರಿದೆ ಅನ್ನುವಂಥದ್ದು ಗೊತ್ತಾಗಬೇಕು ಅಂದರೆ ಎಷ್ಟು ದಿನ ಬೇಕಾಗತ್ತೆ ಅಕಸ್ಮಾತ್ ಒತ್ತಡ ಇದ್ದಂಥ ಸಂದರ್ಭದಲ್ಲಿ?
ಪೃಥ್ವಿ, ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಮಾರು ಅಂದರೆ 6ರಿಂದ 7 ಗನ್ಗಳನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದು ಅದನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಮತ್ತು ಸ್ಥಳದಲ್ಲಿ ಫೈರಿಂಗ್ ಆದ ಸಂದರ್ಭದಲ್ಲಿ ಕ್ಯಾಪ್ ಹಾರುತ್ತೆ, ಅಂದರೆ ಯಾವುದೇ ಗನ್ನಿಂದ ಗುಂಡು ಫೋರ್ಸ್ ಆಗಿ ಹೊರ ಬಂದಾಗ ಅಲ್ಲಿ ಕ್ಯಾಪ್ ಒಂದು ಹಾರಿ ನೆಲದ ಮೇಲೆ ಬೀಳುತ್ತೆ. ಆ ಒಂದು ಕ್ಯಾಪ್ಗಳನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಮತ್ತು ಮೃತನ ದೇಹದಲ್ಲಿರುವಂಥ ಏನು ಗುಂಡೇನಿದೆ ಅದನ್ನು ವೈದ್ಯರ ಮುಖಾಂತರವಾಗಿ ವಶಕ್ಕೆ ಪಡೆದು ಅದನ್ನು FSLಗೂ ಕೂಡ ರವಾನೆ ಮಾಡಿದರೆ ಸುಮಾರು 5ರಿಂದ 6 ದಿನಗಳ ಒಳಗಡೆ ಇದು ಪ್ರತಿಯೊಂದನ್ನು ಕೂಡ ಏನು ಅದನ್ನು ಪರಿಶೀಲನೆ ಮಾಡ್ತಾರೆ. ಅಂದರೆ ತಾಂತ್ರಿಕವಾಗಿ ಇದು ಯಾವ ಗನ್ನಿಂದ ಹಾರಿದೆ ಅನ್ನೋದ್ರ ಬಗ್ಗೆ ಆ ಒಂದು ಮಾರ್ಕ್ ಏನಿದೆ ಆ ಒಂದು ಮಾರ್ಕ್ಗಳನ್ನು ಮ್ಯಾಚ್ ಮಾಡ್ತಾರೆ. ಮತ್ತು ಅದನ್ನು ಎಲ್ಲಿ ಖರೀದಿ ಮಾಡಿದ್ರು, ಮತ್ತು ಆ ಮ್ಯಾಗ್ಝಿನ್ ಯಾವಾಗ ಖರೀದಿ ಆಗಿತ್ತು, ಯಾವ ಅಂಗಡಿಯಲ್ಲಿ ಅನ್ನೋದ್ರ ಬಗ್ಗೆ ಕೂಡ ತನಿಖೆಯಿಂದ ಬೆಳಕಿಗೆ ಬರುತ್ತೆ. ಈ ಎಲ್ಲವನ್ನು ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡಿದಾಗ ಅದು ಮತ್ತು ಇನ್ನೊಂದು ಗನ್ನು ಯಾವ ಬ್ಯಾರಲ್ ಗನ್ ಅನ್ನೋದು ಕೂಡ ಪತ್ತೆ ಮಾಡಬೇಕು. ಡಬಲ್ ಬ್ಯಾರಲ್ ಗನ್ನು, ಸಿಂಗಲ್ ಬ್ಯಾರಲ್ ಗನ್ ಇರ್ಬೋದು, ಮತ್ತು ಪಿಸ್ತೂಲ್ ಇರ್ಬೋದು, ಮತ್ತು ರಿವಾಲ್ವರ್ ಇರ್ಬೋದು, ಅದು ಪ್ರತಿಯೊಂದನ್ನು ಕೂಡ ಪಾಯಿಂಟ್ ಔಟ್ ಮಾಡಿ ಇಂಥದೇ ಒಂದು ಗನ್ನಿಂದ ಇದು ಫೈರ್ ಆಗಿದೆ ಮತ್ತು ಇಂಥ ಗನ್ಗೆ ಸೇರಿದ ಬುಲೆಟ್ ಅನ್ನೋದು ಕೂಡ ಕನ್ಫರ್ಮ್ ಆಗಿ ಸಿಗುತ್ತೆ. ಇದೆಲ್ಲವನ್ನು ಕೂಡ FSL ಅಧಿಕಾರಿಗಳು ವೈಜ್ಞಾನಿಕವಾಗಿ ಪರಿಶೀಲನೆ ಮಾಡಿ ಒಂದು ರಿಪೋರ್ಟನ್ನು ಕೊಟ್ಟ ಬಳಿಕ ಇಂಥದೇ ಗನ್ನಿಂದ ಈ ಒಂದು ಗುಂಡು ಹಾರಿದೆ, ಅದನ್ನು ಇಂಥ ವ್ಯಕ್ತಿ ಬಳಕೆ ಮಾಡ್ತಾ ಇದ್ರು ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸುಮಾರು 5ರಿಂದ 6 ದಿನದ ಒಳಗಡೆ ಎಲ್ಲವೂ ಕೂಡ ಅಂಶಗಳು ಬೆಳಕಿಗೆ ಬರೋದ್ರಿಂದ ಅಷ್ಟರಲ್ಲಿ ಪೊಲೀಸರು ಕೂಡ ತಾಂತ್ರಿಕವಾಗಿ ಮತ್ತು ಏನು ಬೇರೆ ಬೇರೆ ಆರೋಪಿಗಳನ್ನು ವಿಚಾರಣೆ ಮಾಡಿ ಅವರಿಂದಲೂ ಕೂಡ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ನಿಖರ ವ್ಯಕ್ತಿಯನ್ನು ಕೂಡ ಪತ್ತೆ ಮಾಡೋದಕ್ಕೆ ಸಾಧ್ಯತೆ ಇದೆ. ಸದ್ಯ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತ ಎಲ್ಲ ಒಂದು ಎವಿಡೆನ್ಸ್ ಮತ್ತೆ ಸಾಕ್ಷ್ಯಾಧಾರಗಳನ್ನು ಕೂಡ ಪೊಲೀಸರು ಸಂಗ್ರಹ ಮಾಡಿ ಅದನ್ನ FSLಗೂ ಕೂಡ ರವಾನೆ ಮಾಡಿದ್ದು, ಅಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ವರದಿ ಶೀಘ್ರದಲ್ಲೇ ಬರುವಂತ ಸಾಧ್ಯತೆ ಇದೆ. ಇದನ್ನ ಎಷ್ಟು ದಿನಗಳ ಕಾಲ ಹಿಂಗೆ ಮುಂದೂಡಲಾಗುತ್ತೆ, ಎಷ್ಟು ದಿನಗಳ ಕಾಲ ಇದೆ